ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 15ನೇ ಅಧ್ಯಾಯ. 15ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಭಾಳ ಚಿಕ್ಕದಾದಂಥ ಒಂದು ಅಧ್ಯಾಯವಾಗಿರ್ತದೆ ಮತ್ತು ಈ ಅಧ್ಯಾಯದಲ್ಲಿ ದೇವರು ಒಂದು ಚಿಕ್ಕ ಸಂದೇಶವನ್ನು ಕೊಡುವಂಥ ಸಂಗತಿಯನ್ನು ನಾವು ನೋಡ್ತೇವೆ ಮತ್ತು ಸಾಮ್ಯವನ್ನು ನಾವು ನೋಡ್ತೇವೆ, ಹೋಲಿಕೆಯನ್ನು ನಾವು ನೋಡ್ತೇವೆ, ಆತ್ಮಿಕ ಪಾಠ ಕೂಡ ಅದರಲ್ಲಿ ಅಡಕವಾಗಿದೆ, ಅದನ್ನು ಕೂಡ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಯೆಹೆಜ್ಕೇಲನು ಅಂತ ಹೇಳಿದರೆ ಅಥವಾ ಯೆಹೆಜ್ಕೇಲ್ ಅಂತ ಹೇಳಿದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ಆ ದೇವರು ಎಂಥ ದೇವರು? ಇರುವಾತನೇ ಆಗಿರುವಾತನು, ಎಂಥವನಾಗಿರುವನೋ ಅಂಥವನಾಗಿರುವ ದೇವರು. ಎಂಥವನಾಗಿರುವೆನು ಎಂಬುದಾಗಿ ಹೇಳಿದನು, ಅಂಥವನಾಗಿಯೇ ಇರುವೆನು ಅಥವಾ ಇರುವವನು. ಅಂಥ ದೇವರು ಯಾವಾಗಲೂ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ ಸ್ಟ್ರೆಂಥನ್ ಬಲಪಡಿಸ್ತಾ ಇರುವಂಥದ್ದು. ಅದ ಕಾರಣ ಯೆಹೆಜ್ಕೇಲ್ ಅಂತ ಹೇಳಿದರೆ ಯೆಹೋವನು ಧೈರ್ಯಪಡಿಸುವನು, ಯೆಹೋವನು ಅಥವಾ ದೇವರು ಬಲಪಡಿಸುವನು, ದೇವರು ವಾಸಿ ಮಾಡುವನು, ದೇವರು ಸಹಾಯ ಮಾಡುವನು, ದೇವರು ಸರಿಪಡಿಸುವನು, ದೇವರು ತಿದ್ದು ಆತನು. ಈ ರೀತಿಯಾಗೆಲ್ಲ ಅರ್ಥವನ್ನು ಕೊಡುವಂಥ ಆ ಪದ ಯೆಹೆಜ್ಕೇಲ್ ಎಂಬ ಹೆಸರು. ಸರಿ, ಈಗ 15ನೇ ಅಧ್ಯಾಯದಿಂದ ನಾವು ಏನು ಕಲಿಯೋದಕ್ಕಿದೆ ನೋಡೋಣ, ಬನ್ನಿರಿ. ಯೆಹೋವನ ಈ ವಾಕ್ಯವನ್ನು ನನಗೆ ದಯಪಾಲಿಸಿದ. ದೇವರು ನಂಬಿಗಸ್ತನು. ನೋಡ್ರಿ, ಇದರ ಹಿನ್ನೆಲೆ ಸೆಟ್ಟಿಂಗ್ಸ್ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಇಸ್ರಾಯೇಲರು ಅನ್ಯರ ತಾವು ಮಾಡಿದ ತಪ್ಪಿನ ನಿಮಿತ್ತ, ಪಾಪದ ನಿಮಿತ್ತವಾಗಿ ಈಗ ಬಾಬೇಲಿಗೆ ಒಯ್ಯಲ್ಪಟ್ಟಿದ್ದಾರೆ. ಬಾಬೇಲ್ನಲ್ಲಿ ಸೆರೆಯಾಳಾಗಿ ತಮ್ಮ ಸ್ವತಂತ್ರವನ್ನು ಕಳ್ಕೊಂಡು, ತಮ್ಮ ದೇಶವನ್ನು ಕಳ್ಕೊಂಡು, ತಮ್ಮ ಆಲಯವನ್ನು ಕಳ್ಕೊಂಡು, ತಮ್ಮ ಅನ್ಯೋನ್ಯತೆಯನ್ನು ಕಳ್ಕೊಂಡು, ತಮ್ಮ ಪಟ್ಟಣವನ್ನು ಕಳ್ಕೊಂಡು, ತಮ್ಮ ಪಟ್ಟಣದ ಸುತ್ತಲಿರುವಂಥ ಭದ್ರತೆಯನ್ನು ಕಳ್ಕೊಂಡು ಈಗ ಗುಲಾಮರಾಗಿ ಇರುವಂಥ ಒಂದು ಸನ್ನಿವೇಶ. ಅಂಥ ಸಂದರ್ಭದಲ್ಲಿ ಕೂಡ ದೇವರು ಯೆಹೆಜ್ಕೇಲನ ಜೊತೆಯಲ್ಲಿ ಮಾತನಾಡುವಂಥ ಕೃಪೆ, ಯೆಹೆಜ್ಕೇಲನ ಮುಖಾಂತರವಾಗಿ ಮಾತನಾಡಿ ತನ್ನ ಜನರಿಗೆ ಸಂದೇಶವನ್ನು ಕೊಡುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ನರಪುತ್ರನೇ, ದ್ರಾಕ್ಷಿಯ ಗಿಡವು ಮಿಕ್ಕ ಗಿಡಗಳಿಗಿಂತ ಏನು ಹೆಚ್ಚು? ಕ್ವಶ್ಚನ್. ವನವೃಕ್ಷಗಳಲ್ಲಿ ದ್ರಾಕ್ಷಲತೆಯ ವಿಶೇಷವೇನು? ಈಗ ದ್ರಾಕ್ಷಲತೆ ಅದನ್ನಿಟ್ಕೊಂಡು ದೇವರು ಒಂದು ಸಂದೇಶ ತನ್ನ ಜನರಿಗೆ ಕೊಡುವಂಥದ್ದನ್ನು ನಾವು ನೋಡೋಣ, ಬನ್ನಿರಿ. ದ್ರಾಕ್ಷಿಯ ಕಟ್ಟಿಗೆಯನ್ನು ತೆಗೆದುಕೊಂಡು ಅದರಿಂದ ಯಾವುದನ್ನಾದರೂ ಮಾಡುವರೋ ಹೆಚ್ಚು ಯೂಸ್ ಇಲ್ಲ. ಯಾವ ಸಾಮಾನನ್ನಾದರೂ ಅಥವಾ ವಸ್ತುವನ್ನಾದರೂ ತಗಲಿ ಹಾಕುವುದಕ್ಕೆ ಅದರಿಂದ ಗೂಟವನ್ನು ಮಾಡಿಕೊಳ್ಳುವರು. ಅಂದರೆ ಈ ದ್ರಾಕ್ಷಿ ಗಿಡ ಅಥವಾ ದ್ರಾಕ್ಷಿಯ ಲತೆ ಹೆಲ್ಪ್ ಇಲ್ಲ ಅಥವಾ ಸಹಾಯ ಇಲ್ಲ, ಪ್ರಯೋಜನ ಇಲ್ಲ ಎಂಬಂಥದ್ದನ್ನು ದೇವರು ಹೇಳಿಬಿಟ್ಟು ಅದನ್ನು ಸೌದೆಯಾಗಿ ಬೆಂಕಿಯಲ್ಲಿ ಹಾಕುವರು. ಅದಷ್ಟಕ್ಕೆ ಪ್ರಯೋಜನ, ಅಟ್ಲೀಸ್ಟ್ ಅಷ್ಟಕ್ಕಾದರೂ ಪ್ರಯೋಜನ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಅದೇನಂತ ಹೇಳಿದರೆ ದಂಡನೆಗೆ ಅಷ್ಟೇ ಅದು ಸೌದೆ, ಬೆಂಕಿ, ಉರಿ ಇದೆಲ್ಲ ತೀರ್ಪು.
ತೀರ್ಪನ್ನು ಸೂಚಿಸುವಂಥದ್ದು. ನಾವು ಒಂದು ವಾಕ್ಯ ಇದರಲ್ಲಿ ಲೂಕನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ನೋಡೋಣ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಲೂಕನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡುವಾಗ ಇಂಥ ಒಂದು ಮಾತು 9ನೇ ವಚನದಲ್ಲಿ, ಈಗ ತಾನೇ 15ನೇ ಅಧ್ಯಾಯ ಯೆಹೆಜ್ಕೇಲನಲ್ಲಿ ಓದಿಕೊಂಡಂಥ ಒಂದು ಮಾತು ಲೂಕ 3:9 ಅದೇನಂತ ಹೇಳಿದ್ರೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಅಂಥ ಒಂದು ಚಿತ್ರ ಇಲ್ಲಿ ಕೂಡ ದೇವರು ಹೇಳುವಂಥದ್ದನ್ನು ಗಮನಿಸ್ಬೋದು. ಒಬ್ಬ ಸ್ನೇಹಿತರು ಈ ರೀತಿಯಾಗಿ ಚಿಕ್ಕವನಿದ್ದಾಗ ನಾನು ಪ್ರಾರ್ಥನೆ ಮಾಡಿದ್ದನ್ನು ಕೇಳಿಸ್ಕೊಂಡಿದ್ದೇನೆ. ಅದೇನೆಂದರೆ, ಲಾರ್ಡ್, ವಿ ಆರ್ ಓನ್ಲಿ ಹೆಲ್ ವರ್ದಿ. ದೇವರೇ, ನಾವು ನರಕಕ್ಕೆ ಯೋಗ್ಯರಷ್ಟೇ, ಸುಡಲ್ಪಡುವುದಕ್ಕೆ ಯೋಗ್ಯರಷ್ಟೇ. ಆದರೂ ಕೂಡ ನಮ್ಮನ್ನು ಕರುಣಿಸಿ ಕಟಾಕ್ಷಿಸಿ ನಮ್ಮನ್ನು ಆರಿಸಿಕೊಂಡು ನಮ್ಮ ವಿಷಯದಲ್ಲಿ ಉದ್ದೇಶವನ್ನಿಟ್ಟು ಉಪಯೋಗಿಸ್ತಾ ಇರುವಂಥದ್ದು, ಇದೆಲ್ಲದಕ್ಕೂ ಕೃಪೆ ದೇವರ ಕೃಪೆ ಎಂಬುದಾಗಿ ಹೇಳಬಹುದು. ಸರಿ, ಅದನ್ನು ಸೌದೆಯಾಗಿ ಬೆಂಕಿಯಲ್ಲಿ ಹಾಕುವರು, ಬೆಂಕಿಯು ಅದರ 2 ಕೊನೆಗಳನ್ನು ಸುಟ್ಟು ಬಿಡುವುದು. ಹಾಗಾದರೆ 2 ಕೊನೆ ಅಂತ ಹೇಳುವಾಗ ಅದರ ಪ್ರಾರಂಭವನ್ನು ಅದರ ಮುಕ್ತಾಯವನ್ನು ಎರಡೂ ಕೂಡ ಈ ಸುಡುವಂಥ, ನರಕ ಪಾತ್ರವಾಗುವಂಥ ಅಥವಾ ದಂಡನೆಗೆ ಒಳಪಡುವಂಥ ಒಂದು ಸಂಗತಿಯನ್ನು ಈ ಚಿತ್ರದಲ್ಲಿ ನೋಡಿಕೊಳ್ತೇವೆ. ಮಧ್ಯಭಾಗವು ಇದ್ದಲಾಗುವುದು. ಆಗ ಯಾವ ಮುಟ್ಟಿಗಾದರೂ ಬರುವುದೋ, ಈಗೋ ಅದು ಇದ್ದ ಹಾಗೆಯೇ ಇದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ. ಬೆಂಕಿಯಲ್ಲಿ ಸುಟ್ಟು ಇದ್ದಲಾದ ಮೇಲೆ ಯಾವ ಕೆಲಸಕ್ಕೆ ಬಂದೀತು? ಹೌದು, ಸಂಪೂರ್ಣವಾದಂಥ ಅಪ್ರಯೋಜಕತನ ಅಥವಾ ಸಂಪೂರ್ಣವಾದ ಶೂನ್ಯ, ಸಂಪೂರ್ಣವಾದ ನಿಷ್ಪ್ರಯೋಜಕತೆ, ಅಂದರೆ ಏನೂ ಉಪಯೋಗ ಇಲ್ಲ, ಝೀರೋ ಎಂಬುದಾಗಿ ಹೇಳುವಂಥ ಒಂದು ಮಾತನ್ನು ದೇವರು ಇಲ್ಲಿ ತರುವಂಥದ್ದನ್ನು ಗಮನಿಸ್ತೇವೆ. ಒಂದು ವಾಕ್ಯ ನಾವು ಕೀರ್ತನೆ 104ನೇ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಗತಿಯನ್ನು ನಾವು ಗಮನಿಸ್ಬೋದು. 104ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನೆಂದರೆ, ಹೃದಯಾನಂದಕರವಾದ ದ್ರಾಕ್ಷಾರಸವನ್ನು, ಅಂದರೆ ದ್ರಾಕ್ಷಾರಸ ಆನಂದಕ್ಕೆ ಸ್ವಲ್ಪ ಲಿಂಕ್ ಇದೆ. ಹಾಗಾದರೆ ದೇವರು ಹೇಳುವಂಥದ್ದು, ನನಗೆ ದೇವರಿಗೆ ಸಂತೋಷ, ಆನಂದವನ್ನು ತರುವಂಥ ಈ ದ್ರಾಕ್ಷೆ ಲತೆ, ದ್ರಾಕ್ಷಾರಸ ಈಗ ನಿಷ್ಪ್ರಯೋಜಕವಾಗಿದೆ, ಪ್ರಯೋಜನ ಇಲ್ಲದ್ದಾಗಿದೆ ಎಂಬಂಥ ಒಂದು ಮಾತು. ಯೆರೆಮೀಯನು ಕೂಡ ಈ ಬಗ್ಗೆ ಒಂದು ಮಾತು ಹೇಳಿದ್ದನ್ನು ನಾವು ನೋಡಿದರೆ ಒಳ್ಳೆಯದು ಅನ್ನಿಸ್ತದೆ ನನಗೆ. ಬನ್ನಿರಿ ನೋಡೋಣ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ ಮತ್ತು 21ನೇ ವಚನ ಈ ರೀತಿಯಾಗಿದೆ. ನಾನು ನಿನ್ನನ್ನು, ದೇವರು ಹೇಳ್ತಾ ಇರೋದು, ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷೇಲತೆಯನ್ನಾಗಿ ನೆಟ್ಟಿರಲು, ಇಸ್ರಾಯೇಲರ ಬಗ್ಗೆ, ಯಹೂದದ ಬಗ್ಗೆ, ದೇವಜನರ ಬಗ್ಗೆ ದೇವರು ಹೇಳುವಂಥದ್ದು, ಉತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷೇಲತೆಯನ್ನಾಗಿ, ಉತ್ತಮ ಒಳ್ಳೆ ನೆಟ್ಟಿರಲು. ಹಾಗಾದರೆ ಈ ದ್ರಾಕ್ಷಿ ತೋಟವನ್ನು ಅಥವಾ ದ್ರಾಕ್ಷೇಲತೆಯನ್ನು ನೆಟ್ಟಿದ್ದು ಯಾರಂದರೆ ದೇವರೇ. ಹಾಗಾದರೆ ದೇವರ ಉದ್ದೇಶ ಸರಿಯಾಗಿತ್ತು, ಖಂಡಿತವಾಗಿ ಅದರ ಬಗ್ಗೆ ಸಂದೇಹ ಇಲ್ಲ. ದೇವರು ಇಟ್ಟಂಥ ಸ್ಥಳ ಕರೆಕ್ಟ್ ಆದಂಥ ಸರಿಯಾದ ಸ್ಥಳ. ದೇವರು ಅದನ್ನು ತಕ್ಕೊಂಡಿದ್ದಾಗ ಅದು ಕೂಡ ಆಶೀರ್ವಾದಕ್ಕಾಗಿ,
ದೇವರ ಒಂದು ಸ್ಪರ್ಶ. ಮತ್ತು ನೆಟ್ಟಿರಲು ನೀನು ನನಗೆ ಕಾಡು ದ್ರಾಕ್ಷಿಯ ಬಳ್ಳಿಯ ಕೆಟ್ಟ ರೆಂಬೆಗಳಾದದ್ದೇನು. ಇಲ್ಲಿ ಫ್ರೀ ವಿಲ್, ಸ್ವತಂತ್ರ ಚಿತ್ತವನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ಒಳ್ಳೆಯ ಹಣ್ಣನ್ನು ಬಿತ್ತಿದರೆ, ಒಳ್ಳೆ ಬೀಜವನ್ನು ಬಿತ್ತಿದರೆ ಒಳ್ಳೆಯದೇ ಫಲ ಕೊಡಬೇಕಲ್ವಾ? ಆದರೆ ಒಳ್ಳೆ ಬೀಜವನ್ನು ಬಿತ್ತಿದ್ರು, ಒಳ್ಳೆಯ ವ್ಯಕ್ತಿಯೇ ಬಿತ್ತಿದ್ರು, ಒಳ್ಳೆಯ ಸ್ಥಳದಲ್ಲಿಯೇ ಬಿತ್ತಲ್ಪಟ್ಟಿದ್ರು, ಒಳ್ಳೆಯ ಪೋಷಣೆಯ ಕೊಡಲಾಗಿದ್ದರು, ಒಳ್ಳೆಯ ಉದ್ದೇಶದಿಂದ ನೆಟ್ಟಿದ್ದರು, ತೀರ್ಮಾನ ಅದನ್ನು ಬದಲಾಗುವಂಥದ್ದು, ಬದಲಾಗಿಸುವಂಥದ್ದು, ಬದಲಿಸುವಂಥದ್ದು ಯಾರಂತ ಹೇಳಿದರೆ ದ್ರಾಕ್ಷಿ ಬಳ್ಳಿ, ದ್ರಾಕ್ಷಿಲತೆ. ಅಂದರೆ ನಾನು ನನ್ನ ಇಷ್ಟ ಪ್ರಕಾರ ನಾನು ನಡ್ಕೊಳ್ಬೋದು. ಆದರೆ ದೇವರು ನನ್ನ ವಿಷಯದಲ್ಲಿ ಇಟ್ಟಂಥ ಉದ್ದೇಶ ಅತ್ಯುತ್ತಮವಾದ ಒಳ್ಳೆ ದ್ರಾಕ್ಷಿಲತೆಯಾಗಿರಬೇಕು. ಆದರೆ ನಾನು ಕಾಡು ದ್ರಾಕ್ಷಿ ಬಳ್ಳಿ ಆಗಲಿಕ್ಕೆ, ಕೆಟ್ಟ ರೆಂಬೆಗಳನ್ನು ಬಿಡುವಂಥ ವ್ಯಕ್ತಿಯಾಗಲಿಕ್ಕೆ ಹೌದು ಸಾಧ್ಯ. ಅದನ್ನೇ ಇಲ್ಲಿ ಕೂಡ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೆಹೆಜ್ಕೇಲ್ ಗ್ರಂಥದಲ್ಲಿ ಇದ್ದ ಹಾಗೆ ಇದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ. ಬೆಂಕಿಯಲ್ಲಿ ಸುಟ್ಟು ಇದ್ದಲಾದ ಮೇಲೆ ಯಾವ ಕೆಲಸಕ್ಕೆ ಬಂದಿತ್ತು ಅಂತ ಹೇಳಿಬಿಟ್ಟು, ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅದೇನೆಂದರೆ ವನವೃಕ್ಷಗಳಲ್ಲಿ ದ್ರಾಕ್ಷಿಯ ಗಿಡವನ್ನು ನಾನು ಹೇಗೆ ಬೆಂಕಿಗೆ ಸೌದೆಯಾಗಿ ಕೊಟ್ಟಿದ್ದೇನೋ ಹಾಗೆಯೇ ಅಂತ ಏನೋ ಒಂದು ದೇವರು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಹೋಶಿಯನ ಗ್ರಂಥದಲ್ಲಿ ಒಂದು ವಾಕ್ಯ ನಾವು ನೋಡುವಂಥದ್ದು ಒಳ್ಳೆಯದು. ಬನ್ನಿರಿ, ಹೋಶಿಯನ ಗ್ರಂಥ. ಯಾಕಂದರೆ ಅಲ್ಲಿ ಕೂಡ ಇಸ್ರಾಯೇಲ್ ಬಗ್ಗೆ ಅಥವಾ ಯೆಹೂದದ ಬಗ್ಗೆ, ದೇವಜನರ ಬಗ್ಗೆ ದೇವರು ಮಾತನಾಡ್ತಾ, ಹಿಂಜಾರಿದಂಥ ದೇವಜನರ ಬಗ್ಗೆ ಮಾತನಾಡ್ತಾರೆ. 10ನೇ ಅಧ್ಯಾಯ 1ನೇ ವಚನ, ಇಸ್ರಾಯೇಲು ಸೊಂಪಾಗಿ ಬೆಳೆದ ದ್ರಾಕ್ಷಿಲತೆಯಾಗಿದೆ. ಹಾಗಾದರೆ ಆ ದ್ರಾಕ್ಷಿಲತೆ ಬಗ್ಗೆ ದೇವರು ಮಾತಾಡಿಬಿಟ್ಟು ಆನಂತರ ಒಂದು ಸಾಮ್ಯ ರೂಪವಾಗಿ ಮಾತಾಡಿಬಿಟ್ಟು ಆನಂತರ ಅನ್ವಯಕ್ಕೆ ಕೊಡುವಾಗ ಅದು ಇಸ್ರಾಯೇಲ್ ಬಗ್ಗೆ. ಹಣ್ಣು ಬಿಟ್ಟುಕೊಂಡಿದ್ದೆ, ಅದರ ಹಣ್ಣುಗಳು ಹೆಚ್ಚಿದಷ್ಟು ಯಜ್ಞವೇದಿಗಳನ್ನು ಹೆಚ್ಚಿಸಿಕೊಂಡಿವೆ. ಅದರ ಭೂಮಿಯು ಎಷ್ಟು ಒಳ್ಳೆಯದೋ ಅಷ್ಟು ಒಳ್ಳೆಯ ವಿಗ್ರಹ ಸ್ತಂಭಗಳನ್ನು ಮಾಡಿಕೊಂಡಿದೆ. ಅಂದರೆ ಯಜ್ಞವೇದಿಗಳಂತ ಹೇಳುವಾಗ ದೇವರು ಹೇಳಿದಂಥ ರೀತಿಯಲ್ಲಿ, ದೇವರಿಗೆ ಇಷ್ಟವಲ್ಲದ ರೀತಿಯಲ್ಲಿ. ಸರಿ, ಯಾಕೆ ದೇವರು ಆ ರೀತಿಯಾಗಿ ಹೇಳ್ತಾನೆ ಯಜ್ಞವೇದಿಗಳಂದರೆ, ಆತನಿಗೆ ಇಷ್ಟ ಇಲ್ಲದಂಥದ್ದನ್ನು ಅವ್ರು ಮಾಡ್ತಾ ಇದ್ದಾಗ ಅದನ್ನು ಆತನು ಕೆಡವು ಬಿಡ್ತೇನೆ, ಮುರಿದು ಬಿಡ್ತೇನೆ ಎಂಬುದಾಗಿ ಹೋಶಿಯನ ಮುಖಾಂತರವಾಗಿ ದೇವರು ಹೇಳುವಾತನಾಗಿದ್ದಾನೆ. ಸರಿ, ಈ ಬಗ್ಗೆ ಹೊಸ ಒಡಂಬಡಿಕೆ ಏನಾದರೂ ಹೇಳ್ತದ ಅಂತ ಒಂದು ವಾಕ್ಯ ನೋಡಿಬಿಟ್ಟು ಅನಂತರ ಹಿಂದಿರುಗಿ ನಾವು ಬರೋಣ್ರಿ. 6ನೇ ಅಧ್ಯಾಯ ಮತ್ತು 8ನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅದೇನಂತ ಹೇಳಿದರೆ, ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದು. ಹಿಂಜಾರುವಿಕೆ ಕುರಿತಾಗಿ ಪ್ರವಾದಿ 15ನೇ ಅಧ್ಯಾಯದಲ್ಲಿ ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ನಾವು ಗಮನಿಸಬಹುದಾದ ಕಾರಣ, ದ್ರಾಕ್ಷೆ ಸೌದೆಯನ್ನು ಬೆಂಕಿಗೆ ಹಾಕಿದ ಹಾಗೆ ನಾನು ಯೆರೂಸಲೇಮಿನವರನ್ನು ಕೊಟ್ಟಿದ್ದೇನೆ, ಅವರ ಮೇಲೆ ಕೋಪಾದೃಷ್ಟಿಯನ್ನಿಡುವೆನೆಂಬುದಾಗಿ ದೇವರು ಹೇಳಿಬಿಟ್ಟು, ಹೌದು, ದೇವರು ಆ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಏನಂದರೆ, ನಾನೇ ಯೆಹೋವನೆಂದು ನಿಮಗೆ ಗೊತ್ತಾಗುವುದು. ದೇವರು ಒಂದು ಮಾತನ್ನು ಹೇಳಿಬಿಟ್ಟು ಅದರಂತೆ ಅದನ್ನು ಮಾಡಿದಾಗ ನಾನೇ ಯೆಹೋವನಂತ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು, ಒಂದು ಸರಿ ವಾಕ್ಯ, ಅನುಭವ, ನಿಶ್ಚಯ. ವಾಕ್ಯ ಅಥವಾ ಎಚ್ಚರಿಕೆ, ಅನುಭವ ಅಥವಾ ನ್ಯಾಯ ತೀರ್ಪು, ನಿಶ್ಚಯ.
ದೇವರ ಸಾರ್ವಭೌಮತ್ವ, ದೇವರ ಪ್ರವಾದನೆ, ದೇವರ ಹೇಳಿಕೆ. ನಾನೇ ಯೆಹೋವನೆಂದು ನಿಮಗೆ ಗೊತ್ತಾಗುವುದು. ಅವರು ದ್ರೋಹ ಮಾಡಿದ್ದರಿಂದ ನಾನು ದೇಶವನ್ನು ಹಾಳು ಮಾಡುವೆನು. ಇದು ಕರ್ತನಾದ ಯೆಹೋವನ ನುಡಿ. ದೇವರ ಮಕ್ಕಳು, ದೇವಜನರು ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದಾಗ ದೇವರು ಕೂಡ ದಂಡಿಸಬೇಕಾಗ್ತದೆ. ಆದರೂ ಕೂಡ ದೇವರು ದ್ರೋಹ ಮಾಡಿದರು. ಎಂಥ ದ್ರೋಹ ಅಂತ ಹೇಳ್ಬಿಟ್ಟು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಅದು ಭಾಳ ಒಂದು ದೊಡ್ಡ ಅಧ್ಯಾಯವಾಗಿದೆ, 16ನೇ ಅಧ್ಯಾಯ. ಆದರೆ ಹೇಗೆ ದೇವಜನರು ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದರು ಎಂಬಂಥದ್ದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸರಿ, ಆದರೂ ಕೂಡ ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವ. ಅವು ತಪ್ಪು ಮಾಡಿದಿರಿ, ಆದರೂ ಕೂಡ ತಿರುಗಿಕೊಂಡ್ರೆ, ಪಶ್ಚಾತ್ತಾಪಪಟ್ಟರೆ, ನಾಚಿಕೆ ಪಟ್ಟರೆ, ತಾವು ಮಾಡ್ತಾ ಇದ್ದಂಥದ್ದನ್ನು ಬಿಟ್ಟು ಬಿಟ್ಟರೆ ದೇವರು ಹೇಳುವಂಥದ್ದು ಕರುಣೆ ದೊರೆಯುತ್ತದೆ. ಹೌದು, ಕೃಪೆ ದೊರೆಯುತ್ತದೆ. ಹೌದು, ಕ್ಷಮೆ ದೊರೆಯುತ್ತದೆ. ಆ ರೀತಿಯಾಗಿ ಮುಕ್ತಾಯವಾಗುವಂಥದ್ದು ಯೆಹೆಜ್ಕೇಲ್ ಗ್ರಂಥದಲ್ಲಿ ಮತ್ತು ಯೆರೆಮೀಯನ ಗ್ರಂಥದಲ್ಲಿ ಬರುವಂಥ ಸಂದೇಶ. ದ್ರಾಕ್ಷಾಲತೆ ಯಾವುದಕ್ಕೂ ಪ್ರಯೋಜನ ಬಂದಿಲ್ಲ, ಅದೇ ರೀತಿಯಾಗಿ ಇಸ್ರಾಯೇಲ್ನ ಬಗ್ಗೆ ಅವರು ನನಗೆ ಪ್ರಯೋಜನವಿಲ್ಲ ಎಂಬುದಾಗಿ ದೇವರು ಹೇಳುವ ಆತನಾಗಿದ್ದಾನೆ. ಹಾಗಾದರೆ ಪ್ರಯೋಜನ ಇಲ್ಲದ್ರೆ ನಾನೇನು ಮಾಡಬೇಕು ಎಂಬಂಥ ಮಾತನ್ನು ದೇವಜನರ ಮುಂದೆ ದೇವರು ಇಡುವ ಆತನಾಗಿದ್ದಾನೆ. ಮುಂದೆ ಏನಾಯಿತು ನೋಡೋಣ. ಯೆಹೆಜ್ಕೇಲ್ ಗ್ರಂಥ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.